ಹಾಯ್ ಫ್ರೆಂಡ್ಸ್, ಬನ್ನಿ ನಾನು ನಿಮ್ಗೆ ಹೇಳ್ದಂಗೆ ಸಂಜೆ ಮೈಸೂರಿನ ಒಂದು ಸುಂದರ ಒಂದು ಕ್ಷಣವನ್ನು ನೀವು ಕಾಣಿ ಅಂತೇಳಿ ನಾನು ನಿಮಗೆ ಈ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ತುಂಬ ಕ್ರೌಡ್ ಇದೆ ಫ್ರೆಂಡ್ಸ್. ನೋಡಿ, ಹಾಯ್ ಫ್ರೆಂಡ್ಸ್, ಬನ್ನಿ ಪ್ಯಾಲೇಸ್ ಒಳಗಡೆ ಬಿಟ್ಟಿದ್ದಾರೆ. ಈಗ ಹೇಗಿದೆ ಅಂತ ಹೇಳಿ ನೋಡೋಣ. ಇಲ್ಲಿ ಆನೆಗಳನ್ನೆಲ್ಲ ಕಟ್ಟಾಕಿದ್ದಾರೆ. ಇಲ್ಲಿ ಎಲ್ಲರೂ ಅಲ್ಲಿದ್ದಾರೆ. ಅದನ್ನು ಇನ್ನೊಂದು ದಿನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಬನ್ನಿ ಇನ್ನು ಮುಂದೆ ಹೋಗಿ ಪ್ಯಾಲೇಸಿನ ನಿಜ ಒಂದು ಲೈಟಿಂದ ಅಲಂಕಾರ ಮಾಡಿರೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಎಷ್ಟು ಕ್ರೌಡ್ಸ್ ಇದೆ ನೋಡಿ. ಇದೆಲ್ಲ ನೋಡಿ ಫ್ರೆಂಡ್ಸ್, ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ದಸರಾ ನಡೆಯುವಾಗ ಎಲ್ಲರೂ ಇಲ್ಲಿ ಸೀಟ್ ಅರೇಂಜ್ಮೆಂಟ್ಸ್ ಎಲ್ಲ ಇರುತ್ತೆ. ಇಲ್ಲೆಲ್ಲ ಕೂತ್ಕೊಂಡಿರ್ತಾರೆ. ದಸರಾ ದಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಕ್ರೌಡ್ ಇರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಪ್ಯಾಲೇಸ್ ಒಳಗಡೆ ಒಂದು ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನದ ಹೆಸರು ಶ್ರೀ ಭುವನೇಶ್ವರಿ ಅಮ್ಮನವರ ದೇವಸ್ಥಾನ ಅಂತೇಳಿ. ಬನ್ನಿ ನೋಡೋಣ ಹೇಗಿದೆ ಅಂತೇಳಿ. ಬನ್ನಿ ಫ್ರೆಂಡ್ಸ್, ನೋಡಿ ತುಂಬ ಜನ ಬಂದು ಹೋಗ್ತಾ ಇದ್ದಾರೆ. ನೋಡಿ, ನೋಡಿ ಫ್ರೆಂಡ್ಸ್, ಈ ಒಂದು ದಸರಾ ಟೈಮ್ನಲ್ಲಿ ಫ್ರೆಂಡ್ಸ್ ಇಷ್ಟು ಕ್ರೌಡ್ ಇರೋದು. ನಾರ್ಮಲ್ ಟೈಮ್ನಲ್ಲಿ ಇಷ್ಟು ಇರೋದಿಲ್ಲ. ಈವ್ನಿಂಗ್ ಟೈಮ್ನಲ್ಲೇ ಕ್ಲೋಸ್ ಮಾಡ್ತಾರೆ. ಸೊ ಈಗ ದಸರಾ ಇರೋದ್ರಿಂದ ನೈಟ್ ಟೈಮ್ನಲ್ಲೂ ಸಹ ಅಲೋ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನಿಜವಾದ ಪ್ಯಾಲೇಸ್ ಒಳಗಡೆ ಇರೋತಕ್ಕಂಥ ಅರಮನೆಯ ಲೈಟ್ನಿಂದ ಅಲಂಕಾರ ಮಾಡಿದ್ದಾರೆ. ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಪ್ರತ್ಯಕ್ಷವಾಗಿ ನೋಡಿ ಫ್ರೆಂಡ್ಸ್. ಇಲ್ಲಿ ಪ್ರೋಗ್ರಾಮ್ ಸಹ ನಡೀತಾ ಇದೆ. ಈ ಒಂದು ಸುಂದರವಾದ ಕ್ಷಣವನ್ನು ನೀವು ಆನಂದಿಸಿದ್ದೀರಾ ಅಂತ ನಾನು ನಂಬಿದ್ದೀನಿ ಫ್ರೆಂಡ್ಸ್. ಮತ್ತೆ ತಿರ್ಗಾ ಈಗ ಹೊರಗಡೆ ಇರೋ ಲೈಟಿಂಗ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದನ್ನು ನೋಡಿ. ಇದು ಬ್ಯಾಕ್ ಗೇಟ್. ಅಲ್ಲಿ ಏನೆಲ್ಲ ಅಲಂಕಾರ ಮಾಡಿದ್ದಾರೆ ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ನಾನು ನಿಮ್ಗೆ ತೋರಿಸಿದಕ್ಕೂ ಈಗ ತೋರಿಸ್ತಾ ಇರೋದಕ್ಕೂ ವ್ಯತ್ಯಾಸ ನೋಡಿ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಮೈಸೂರು. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್, ಮತ್ತೊಂದು ದೇವಸ್ಥಾನ ಅರಮನೆ ಒಳಗಡೆ ಶ್ರೀ ಶ್ವೇತ ವರಹಸ್ವಾಮಿ ದೇವಸ್ಥಾನ ಅಂತ ಹೇಳಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್, ನಾನೊಂದು ಹೇಳ್ತೀನಿ ನಿಮಗೆ. ಏನಂದರೆ ಈಗ ಸಮುದ್ರದಿಂದ ಮರಳನ್ನ ತೆಗೆದು ಅದನ್ನು ನಾವು ಎಣಿಸೋದಕ್ಕಾಗೋದಿಲ್ಲ. ಅಷ್ಟು ಜನ ಇಲ್ಲಿ ಸೇರಿದ್ದಾರೆ. ಫುಲ್ ಜಗನ್ ಜಾತ್ರೆ ತುಂಬಿ ತುಳುಕ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ, ಎಲ್ಲಿಂದೆಲ್ಲಿಗೂ ಸಹ ಅದೇ ರೀತಿ ಜನರು ತುಂಬಿ ತುಳುಕ್ತಾ ಇದ್ದಾರೆ.
ಈ ಒಂದು ಮೈಸೂರಿನ ದಸರಾದ ಒಂದು ವೈಭವವನ್ನು ಅದರ ಅನುಭವವನ್ನು ಸವಿಯಲು ನೋಡಿ ಎಷ್ಟು ಮಂದಿ ಇದ್ದಾರೆ ಅಂತೇಳಿ. ಪಾಪ ಹೆಣ್ಣು ಮಗು ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ನಾನು ನಿಮ್ಗೆ ತೋರಿಸಿದೆ ದೇವಸ್ಥಾನ ಅಷ್ಟು ಬೆಳಗಿನ ಜಾವದಲ್ಲಿ ಕ್ಲೋಸ್ ಆಗಿತ್ತು, ಈಗ ಓಪನ್ ಆಗಿದೆ.